ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಲಾಗನ್ನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಚಪಾತಿ ತವೆ ಎಲ್ಲ ಮಾಡ್ತಾ ಇದ್ದೀನಿ. ಅಂದರೆ ತೋರಿಸಿದ್ದೀನಿ, ಬಹಳಷ್ಟು ಸಲ ಚಪಾತಿ ತವೆನೆಲ್ಲ ತೋರಿಸಿದ್ದೀನಿ. ಮುಂದೆ ಏನೇನು ಇದೆ ನನ್ನ ಲಾಗಲ್ಲಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮದುವೆ ಫಂಕ್ಷನ್ ಇತ್ತು. ಮುಖ್ಯವಾದಂತಹ ಒಂದು ವಿಚಾರ ಹೇಳಬೇಕಂದ್ರೆ, ನಾವು ಸ್ಯಾರಿಗೆ ಪಿನ್ ಎಲ್ಲ ಹಾಕ್ಕೊಳ್ತೀವಲ್ವ, ಪಿನ್ ಹಾಕಿದಾಗ ಏನಾಗುತ್ತೆ, ಸಂಜೆ ಬರೋ ಅಷ್ಟಕ್ಕೆ ಪಿನ್ನು ಸ್ಯಾರಿ ಒಳಗಡೆಗೆ ಸೇರ್ಕೊಂಡಿರುತ್ತೆ, ಬಟ್ಟೆ ಎಲ್ಲ ಹರಿಯೋವಂಥ ಚಾನ್ಸಸ್ ಇರುತ್ತೆ. ಸೇಫ್ಟಿ ಪಿನ್ ಹೇಗಿದೆ ಹಾಗೆ ಹಾಕ್ಕೊಂಡ್ರೆ. ಅದಕ್ಕೆ ಆ ಸೇಫ್ಟಿ ಪಿನ್ನನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು, ಈಗ ನಾನು ಫಂಕ್ಷನ್ಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ನಾನು ಸೇಫ್ಟಿ ಪಿನ್ನನ್ನು ರೆಡಿ ಮಾಡ್ಕೊಳ್ತೀನಿ, ಬಟ್ಟೆಗಳು ಹರಿದೋಗ್ಬಾರ್ದು, ಆ ರೀತಿ ಸೇಫ್ಟಿಯಾಗಿರಬೇಕು, ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಬನ್ನಿ, ಇವಾಗ ಚಪಾತಿ ಮತ್ತು ತವೆ ರೆಡಿಯಾಗಿದೆ. ಚಪಾತಿನ ಮಾಡಬೇಕು. ಚಪಾತಿ ಮಾಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ನೋಡಿ, ತವೆ ರೆಡಿಯಾಗಿದೆ. ತವೆ ಬಹಳಷ್ಟು ಸಲ ತೋರಿಸಿದ್ದೀನಿ. ಹೆಸರುಬೇಳೆ ತವೆ ತುಂಬ ಒಳ್ಳೆಯದು. ಚಳಿಗಾಲ ಆಗಿರೋದ್ರಿಂದ ಹೆಸರುಬೇಳೆಯನ್ನು ತುಂಬ ಬಳಸಬೇಕು. ಇವಾಗ ವಾರದಲ್ಲಿ 4 ಸಲ ಆದರೂ ಹೆಸರುಬೇಳೆನ ಉಪಯೋಗಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಹೆಚ್ಚಿಗೆ ಯಾವಾಗಲೂ ಮಾಡ್ತಾ ಇರ್ತೀನಿ. ಆದರೆ ಚಳಿಗಾಲದಲ್ಲಿ ಮಾತ್ರ ತುಂಬ ಉಪಯೋಗಿಸ್ಬೇಕು ಹೆಸರುಬೇಳೆನ. ಒಂದಿನ ಕಿಚಡಿ ಮಾಡೋದಿರ್ಬೋದು, ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಈ ರೀತಿ ಎಲ್ಲ ಮಾಡಿ ಹೆಸರುಬೇಳೆಯನ್ನು ಬಳಸಬೇಕು. 8 ಗಂಟೆ ಆಗ್ತಾ ಇದೆ ಅಂತ ಅಂದರೆ ನಾನು ತಿಂಡಿ ರೆಡಿ ಇರಬೇಕು. ಚಪಾತಿ ಅಲ್ವಾ, ಎಲ್ಲ ರೆಡಿ ಇದೆಯಲ್ಲ, ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಹೆಂಚು ಕೂಡ ಇಟ್ಕೊಂಡಿದ್ದೀನಿ. ಬಿಸಿನೀರು ಕುಡಿಯೋದಕ್ಕೆ ಬಿಸಿನೀರನ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೂ ಕೂಡ ಸ್ಟವನ್ನು ಹಚ್ಕೊಳ್ತೀನಿ. ತಣ್ಣೀರನ್ನು ಯಾವುದೇ ಕಾರಣಕ್ಕೂ ಕುಡಿಯಲ್ಲ, ನೀರನ್ನ ಬಿಸಿ ಮಾಡಿಬಿಟ್ಟೇ ಕುಡಿಯೋದು. ಫಿಲ್ಟ್ರ್ ನೀರು ತೊಗೊಂಡು ಬಂದರೆ ಮಾತ್ರ ಅದನ್ನು ಕಾಯಿಸಲ್ಲ, ಹಾಗೆ ಕುಡಿತೀನಿ. ಎಲ್ರಿಗೂ ಹಾಗೆ ಕೊಡ್ತೀನಿ ನಾನು. ಫಿಲ್ಟ್ರ್ ನೀರು ಇಲ್ಲ ಅಂತ ಅಂದರೆ ನಲ್ಲಿನಲ್ಲಿ ಡೈರೆಕ್ಟ್ ತಗೊಳ್ಳೋವಂಥ ನೀರನ್ನ ನಾನು ಈ ಥರ ಕುದಿಸಿನೇ ಕುಡಿಯೋದು. ಚೆನ್ನಾಗಿ ಬಿಸಿ ಆಗಬೇಕು ಇದು ನೀರು. ಚಪಾತಿ ಎಲ್ಲ ಮಾಡಿ ರೆಡಿ ಆಯಿತು. ಇವಾಗ ನಾನು ಒಂದು ತಟ್ಟೆನ ತಗೊಂಡಿದ್ದೀನಿ. ಇವಾಗ ಎಲ್ರಿಗೂ ಹಾಕಿ ಕೊಡ್ತಾ ಇದ್ದೀನಿ. ನೋಡಿ, ಚಪಾತಿ ನೋಡಿ ರೆಡಿಯಾಗಿದೆ. ತುಪ್ಪ ಹಾಕಿ ಇಟ್ಟಿದ್ದೀನಿ. ತುಪ್ಪ ಕೂಡ ಒಳ್ಳೆಯದು ಈ ಒಂದು ಚಳಿಗಾಲದಲ್ಲಿ. ನೋಡಿ, ಬಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತೀವಲ್ವ, ಈಗ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ, ಸ್ಯಾರಿ ಎಲ್ಲ ಉಟ್ಕೊಳ್ಬೇಕಾದ್ರೆ ತುಂಬಾ ಪಿನ್ಗಳನ್ನು ಬಳಸ್ತೀವಿ ನಾವು. ಆವಾಗ ಇದೇ ನೋಡಿ, ಏನೂ ಇಲ್ಲ, ಬರೀ ಪಿನ್ನು ಹಿಂಗೆ ಹಾಕ್ಕೊಂಡು ಹೋದಾಗ ನಾವು ಸಂಜೆ ಬಂದು ತೆಗಿಬೇಕಾದ್ರೆ ಏನಾಗುತ್ತೆ ಅಂದರೆ, ಸ್ಯಾರಿಲಿ ಬಟ್ಟೆಗಳೆಲ್ಲ ಏನಾಗುತ್ತೆ, ಇದರೊಳಗಡೆಗೆ ಸಿಗಾಕೊಂಬಿಟ್ಟಿರುತ್ತೆ. ಸಿಗಾಕೊಂಡು ಏನಾಗುತ್ತೆ, ತೆಗಿಯೋಕ್ಕೆ ಬರಲ್ಲ. ಎಷ್ಟೋ ಸಲ ಆ ರೀತಿ ನನಗೂ ಆಗಿದೆ ಅನುಭವ. ಅವಾಗ ಏನಾಗುತ್ತೆ, ಬಟ್ಟೆನೇ ಕಿತ್ತು ಬರುತ್ತೆ, ಹರಿದೋಗ್ಬಿಡುತ್ತೆ, ಬಟ್ಟೆ ಎಲ್ಲ ಹರಿದೋಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದಕ್ಕೆ ಇವಾಗ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಇವಾಗ ನಾನು ಆ ರೀತಿ ಮಾಡಿ ಪಿನ್ನನ್ನು ಸ್ಯಾರಿಗೆ ಹಾಕ್ಕೊಳ್ತೀನಿ. ನೋಡಿ, ಇದನ್ನು ಹೀಗೆ ಹಾಕ್ಬಿಡ್ತೀನಿ ಅಲ್ವಾ. ತೆಗಿಬೇಕಾದ್ರೆ ಏನೂ ಸೇಫ್ಟಿ ಇರಲ್ಲ. ಸಂಜೆವರೆಗೂ ಏನಾಗುತ್ತೆ, ಇಲ್ಲಿ ಪ್ಲೇಸ್ ಇರುತ್ತಲ್ವ, ನೋಡಿ ಪಿನ್ ಒಳಗಡೆ ಈ ಪ್ಲೇಸ್ ಇರುತ್ತಲ್ಲ, ಇದರೊಳಗಡೆಗೆ ಬಟ್ಟೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೇರ್ಕೊಂಡಾಗ ಸಂಜೆ ಬಂದು ತೆಗಿಯೋಕ್ಕಾಗಲ್ಲ. ಅದರಿಂದ ನಾನೇನು ಮಾಡ್ತೀನಿ ಅಂತ ಅಂದರೆ, ಒಂದು ಪೇಪರ್ನ ತಗೊಳ್ಳಿ. ಪೇಪರ್ನ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತೋರಿಸ್ತೀನಿ ಮಾಡ್ಕೊಳ್ಳೋದನ್ನು. ನೋಡಿ, ಈ ಥರ ಗಟ್ಟಿಯಾಗಿರುವಂತಹ ಒಂದು ಬ್ರೌನ್ ಕಲರ್ ಪೇಪರನ್ನು ನಾನು ತಗೊಂಡಿದ್ದೀನಿ. ಬೇಕಾದರೆ ನ್ಯೂಸ್ ಪೇಪರ್ ಬೇಕಾದ್ರೂ ತಗೊಳ್ಬಹುದು. ಇವಾಗ ಇದನ್ನು ನೋಡಿ ಹೀಗೆ ಮಡಿಸ್ಕೊಳ್ತೀನಿ. ಮಡಿಸ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆಯಾ? ಇಷ್ಟ ಆಯ್ತಲ್ವಾ?
ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ, ದೊಡ್ಡದಾಗಿ ಬೇಡ ಅಂತ ಅನ್ಸಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಲ್ವ, ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ವೇಲ್ ಹಾಕ್ಕೊಂಡಾಗೂ ಕೂಡ ನಾವು ಒಂದೊಂದ್ಸಲ ಪಿನ್ ಹಾಕ್ಕೊಳ್ತಾ ಇರ್ತೀನಿ, ನೋಡ್ತೀರಲ್ವ, ವೇಲ್ಗೆ ಪಿನ್ ಹಾಕ್ತೀನಿ ಒಂದೊಂದ್ಸಲ ಹೊರಗಡೆ ಹೋಗಬೇಕಾದ್ರೆ. ಮನೇಲಿದ್ದಾಗ ಹಾಕಲ್ಲ ಪಿನ್ನು, ಹೊರಗಡೆ ಹೋದಾಗ ಬೇಕೇ ಬೇಕಾಗುತ್ತೆ. ಇದಕ್ಕೆ ಹೀಗೆ ಹಾಕೋ, ಈ ಥರ ಇದ್ದಾಗ ಬಟ್ಟೆ ಏನಾಗುತ್ತೆ ಇಲ್ಲಿಗೆ ಸಿಗಾಕೊಳ್ಳೋದಿಲ್ಲ, ಬಂದ ತಕ್ಷಣ ಈಸಿಯಾಗಿ ತೆಗಿಬೋದು. ನೋಡಿ ನಾನಿವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೇಪರೆಲ್ಲ. ಇವಾಗ ನೋಡಿ ಒಂದೊಂದೇ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಒಳ್ಳೆ ಟಿಪ್ಸು ಮಾತ್ರ ಸ್ಯಾರಿ ಉಟ್ಕೊಳ್ಳುವಂತಹ ಮಹಿಳೆಯರಿಗೆ, ಹೆಣ್ಮಕ್ಳುಗಳಿಗೆಲ್ಲ ಇದು ಒಳ್ಳೆ ಟಿಪ್ಸು. ಫಸ್ಟೆಲ್ಲ ಲಾಕಿಂಗ್ ಸೇಫ್ಟಿ ಪಿನ್ ಬರೋದು, ಸ್ವಲ್ಪ ದೊಡ್ಡದು ಪಿನ್ನು ಇದು, ಅದರಿಂದ ಸ್ವಲ್ಪ ಹಾಕೋದು ನಿಧಾನ ಆಗುತ್ತೆ. ದೊಡ್ಡದು ಬೇಕು ಚಿಕ್ಕದು ಬೇಕು ಅಂತೇಳಿ ಎರಡೂ ಥರ ಪಿನ್ಗಳನ್ನ ನಾನು ತೊಗೊಂಬಂದಿದ್ದೀನಿ. ಮಣಿಗಳಿತ್ತು ಅಂತ ಹೇಳಿದ್ರೆ ಮಣಿಗಳು ಕೂಡ ಒಂದೊಂದು ಮಣಿ ಹಾಕಿದ್ರೆ ಸಾಕು. ಇದು ತುಂಬ ಈಸಿ, ಏನು ಖರ್ಚು ಮಾಡಬೇಕಾಗಿಲ್ಲ. ಮನೇಲಿರುವಂಥ ಪೇಪರ್ನಲ್ಲೇ ನಾವು ಈ ಥರ ಸೇಫ್ಟಿ ಪಿನ್ನನ್ನು ರೆಡಿ ಮಾಡ್ಕೊಳ್ಬೋದು. ಇನ್ನೂ ದೊಡ್ಡದಾಗಿ ಹಾಕೊಳ್ಳೋದು ಬೇಡ ಅಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿದ್ರಲ್ಲ ಪಿನ್ಗಳನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತ. ಇನ್ನೂ ಅಗಲ ಬೇಕಾದರೂ ನಿಮ್ಗೆ ಇಷ್ಟು ಅಗಲ ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ನಾನು ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ, ಕಾಣೋದಿಲ್ಲ ಅಂಥೇಳಿ. ಈ ಥರ ಒಂದು ಲಾಕ್ ಇದ್ದರೆ ಬಟ್ಟೆಗಳು ಅರ್ಧೋಗೋದಿಲ್ಲ. ಬಹಳಷ್ಟು ಸಲ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಫಸ್ಟೆಲ್ಲ ಲಾಕಿಂಗ್ ಪಿನ್ಗಳು ಬರ್ತಾಯಿತ್ತು. ಈಗ ನಾನು ನೆನ್ನೆಲ್ಲ ಹುಡುಕಿದೆ ಲಾಕಿಂಗ್ ಪಿನ್ ಬೇಕು ಅಂತ, ಎಲ್ಲೂ ಸಿಗಲಿಲ್ಲ. ಸರಿ ಬೇಡ ಬಿಡು ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಳ್ಳೋಂಥ ಹೆಣ್ಮಕ್ಳಿಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿ. ಸ್ಯಾರಿ ಅಂತಲ್ಲ, ಡ್ರೆಸ್ ಅಷ್ಟೇ. ಡ್ರೆಸ್ ಹಾಕೊಂಡಾಗಲೂ ಕೂಡ ಪಿನ್ಗಳನ್ನು ಬಳಸಬೇಕಾಗತ್ತೆ. ಪಿನ್ಗಳನ್ನು ಬಳಸಬೇಕಾದ್ರೆ ಈ ಥರ ಲಾಕ್ ಮಾಡಿ ಬಳಸಿ. ಬಟ್ಟೆ ಯಾವತ್ತಿಗೂ ಹರಿದು ಹೋಗೋದಿಲ್ಲ, ನೀಟಾಗಿರುತ್ತೆ. ನಾವು ಸಂಜೆ ಬಂದು ಪಿನ್ನನ್ನು ತೆಗೆದಾಗ ನಾವು ಹೇಗೆ ಹಾಕ್ಕೊಂಡು ಹೋಗಿರ್ತೀವಿ ಹಾಗೇ ಇರುತ್ತೆ. ನೋಡಿ, ಈ ಟಿಪ್ಸ್ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಈ ಒಂದು ಪಿನ್ನಿನ ಕೆಲಸನ ಮುಗಿಸ್ಕೊಂಡೆ. ಇನ್ನೂ ಒಂದು ಸ್ವಲ್ಪ ಇದೆ ಪಿನ್ಗಳು, ಅದಕ್ಕೂ ಹಾಕಬೇಕು. ಹಾಕಿ ಎಲ್ಲ ತೆಗೆದು ಒಂದು ಕಡೆಗೆ ಇಟ್ಬಿಟ್ರೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಈಸಿಯಾಗಿ ಸಿಗುತ್ತೆ. ಈ ಥರ ಒಂದು ಬಾಕ್ಸ್ ಒಳಗಡೆ ಹಾಕಿ ತೆಗೆದು ಇಟ್ಕೊಂಡ್ಬಿಡಿ. ನಿಜಕ್ಕೂ ಇದು ಒಂಥರ ಯೂಸ್ಫುಲ್ ಆದಂತಹ ಟಿಪ್ಸ್ ಅಂತಲೇ ತಿಳ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ಅಥವಾ ಯಾರೆಲ್ಲ ಈ ರೀತಿ ಮಾಡ್ತೀರಾ ನೀವು ಕೂಡ ಸ್ಯಾರಿ ಪಿನ್ನ ಹಾಕ್ಕೋಬೇಕಾದ್ರೆ ಅನ್ನೋದನ್ನು ತಿಳಿಸಿ ಕಮೆಂಟಲ್ಲಿ.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ತುಂಬ ಚಿಕ್ಕದಾದಂತಹ ವಿಡಿಯೋ ಆಗಿತ್ತು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡಿ ತಿಂಡಿ ತಿಂದ್ಕೊಂಡು ಬಂದು ನಾನು ಇದನ್ನು ರೆಡಿ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಒಡವೆಗಳೆಲ್ಲ ಸೆಟ್ ಮಾಡ್ಕೋಬೇಕಾಗಿದೆ. ಒಡವೆ ಅಂದರೆ ಫುಲ್ ಚಿನ್ನದ ಒಡವೆ ಎಲ್ಲ ಅದನ್ನು ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ. ಇವಾಗ ಯಾವುದ್ಯಾವುದು ಡ್ರೆಸ್ ಹಾಕ್ಕೋಬೇಕು ಅಂಥೇಳಿ, ಮದುವೆಗೆ ಹೋಗೋದಕ್ಕೆ ಯಾವ ಸ್ಯಾರಿ ತೆಗೆದಿಟ್ಟಿದ್ದೀನಿ ಅಂಥೇಳಿ ನಾನು ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನೀವೆಲ್ಲ ಏನು ಮಾಡಬೇಕು, ಲೈಕ್ ಮಾಡಬೇಕು. ಲೈಕ್ ಕೊಡಿ, ಎಲ್ಲರೂ ಲೈಕ್ ಕೊಡೋದನ್ನು ಯಾರೂ ಮರಿಬೇಡಿ. ವಿಡಿಯೋ ನೋಡುವಾಗ ಒಂದು ಲೈಕನ್ನು ಕೊಡಿ. ನಿಮ್ಮ ಲೈಕು ನಮಗೆ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ಹೊಸ ಹೊಸ ರೀತಿಯ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ.